ದೇವರು ನಮಸ್ಕಾರ. ಪ್ರತಿ ವರ್ಷ 50,000 ಜನ ಸಾಯ್ತಾ ಇದ್ದಾರೆ ಹಾವು ಕಚ್ಬಿಟ್ಟು. ಸೊ ಇದರಲ್ಲಿ ಮೇಜರ್ ಆಗಿ ರೈತರು ಯಾಕೆ ಅಂತಂದ್ರೆ, ಈಗ ಸಿಟಿಲಿ ಹಾವು ಬರೋದು ಕಷ್ಟ. ಸಿಟಿಲಿ ನೀವು ಓಡಾಡ್ತಾ ಇರ್ತೀರಾ, ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ಹಾವು ಬರಲ್ಲ. ಹಾವು ಕಚ್ಬಿಟ್ಟು ಅಲ್ಲಿಂದ ಸಾವನ್ನಪ್ಪೋದು ಕಷ್ಟ. ಪರವಾಗಿಲ್ಲ ಬಿಡಿ, ನೋ ಪ್ರಾಬ್ಲಮ್. ರೈತರು ಹೊಲ ಉಳ್ತಾ ಇರ್ತಾರೆ, ಗದ್ದೆನೂ ಮಾಡ್ತಾ ಇರ್ತಾರೆ, ನಾಟಿ ಮಾಡ್ತಾ ಇರ್ತಾರೆ. ಅವಾಗ ಹಾವು ನೋಡ್ತಾರೆ, ಗೊತ್ತಿಲ್ದಿರೋನ ಕಾಲಿಡ್ತಾರೆ. ಅವಾಗ ಹಾವು ಕಡಿಯುತ್ತೆ. ಹಾವು ಕಡಿದಿದ ತಕ್ಷಣ ಸಾಯಲ್ಲ, ಆದರೆ ಹಾವು ಕಡ್ದಾದ್ಮೇಲೆ ಕೆಲವೊಂದು ಮಾಡಬೇಕಾಗುತ್ತೆ. ಫಸ್ಟ್ ಏಡು, ಅದಕ್ಕೆ ಫಸ್ಟ್ ಏಡು ಏನು ಮಾಡಬೇಕು ಅದನ್ನ ಮಾಡಲಿಲ್ಲ, ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ, ಅವಾಗ ಸಾವನ್ನಪ್ತಾರೆ. ಸೊ ಮೇಯ್ನಾಗಿ ಹಾವು ಕಚ್ಚಿದಾಗ ನಮ್ಗಿರೋಂಥ ಮೂಢನಂಬಿಕೆನೋ ದಡ್ತನೋ ಏನಂತೀರೋ, ಹಾವು ಕಡ್ದಾಗ ಏನು ಮಾಡ್ತಾರೆ ಅಂದರೆ, ಅಲ್ಲೊಂದು ಚಾಕುನೋ ಕತ್ತಿನೋ ತಗೊಂಡ್ಬಿಟ್ಟು ಕುಯ್ಕೊಂಡ್ಬಿಡ್ತಾರೆ. ಆಮೇಲೆ ಬಾಯಿಂದ ಎಳಿತಾರೆ, ವಿಷನ ಆಚೆ ಹಾಕ್ತಾರೆ. ಆಮೇಲೆ ಕೋಳಿದು ಹಿಂಭಾಗ ತಗೊಂಡು ಅದಕ್ಕೆ ಚುಚ್ತಾರೆ, ಅದಕ್ಕೆ ಕೋಳಿ ಸತ್ತೈತದೆ. ಆಮೇಲೆ ಇವರು ಸಾಯುವಂತ ಚಾನ್ಸಸ್ ತುಂಬಾ ಇರ್ತದೆ. ಸೊ ಇದಕ್ಕೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕರೆಕ್ಟ್ ಆಗಿರುವಂತ ಇನ್ಫಾರ್ಮೇಶನ್ ನಮ್ಮಲ್ಲಿ ಇಲ್ಲ. ಅದಕ್ಕೆ 50,000 ಜನ ಸಾಯ್ತವ್ರು ಭಾರತದಲ್ಲಿ. ಇದು ತುಂಬಾ ತುಂಬಾ ಏನಂತೀರಾ, ತುಂಬಾ ಕಹಿಯಾದಂತಹ ವಿಷಯ ಇದು. ಸೊ ಅದಕ್ಕೆ ಈಗ ಹಾವು ಕಡಿದ್ರೆ ಏನ್ ಮಾಡ್ಬೇಕು, ಇದಕ್ಕೆ ನಮ್ಗೆ ಹೇಳ್ಕೊಡಕ್ಕೆ ಸರ್ ಇದ್ದಾರೆ. ಹೇಳಿ ಸರ್, ಹಾವು ಕಡಿದ್ರೆ ಏನ್ ಮಾಡ್ಬೇಕು? ಫಸ್ಟ್ ಹಾವು ಕಚ್ಚಿದ ತಕ್ಷಣ ಇಷ್ಟು ವರ್ಷದಲ್ಲಿ ನಾವೆಲ್ಲ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡ್ತೀವಿ? 108 ಫೋನ್ ಮಾಡ್ತೀವಾ? ನೀವು ರೈತಗೆ ಹೋಗಿ ಕೇಳಿ ಆಕ್ಸಿಡೆಂಟ್, ಅವ್ರು ಅದನ್ನೇ ಹೇಳ್ತಾರೆ. ಹಾವು ಕಚ್ಚಿದ್ರೆ ಅವ್ರು ಯಾವತ್ತೂ 108 ಫೋನ್ ಮಾಡಲ್ಲ. ಅಲ್ಲಿ ಯಾರೋ ಒಬ್ಬ ಹಳೆ ಕ್ವಾಕ್ ಇರ್ತಾನಂತೆ, ಮಾಟ ಮಾಡೋರು ಇರ್ತಾರಂತೆ, ಯಾವ್ದೋ ಲೇಡಿ ಇರ್ತಾರಂತೆ. ದಯವಿಟ್ಟು ಅದ್ ಮಾಡಬೇಡಿ. ಕೋವಿಡ್ ಇಂದ ಒಂದೇ ಒಂದು ಹೆಲ್ಪ್ ಆಗಿರೋದು ಅಂದ್ರೆ, ಎಲ್ಲಾ ಕ್ಲಿನಿಕ್ಸ್ ಅಲ್ಲೂ ಇವಾಗ ವೆಂಟಿಲೇಟರ್ಸ್ ಇದೆ. ಮುಂಚೆ ಎಲ್ಲಪ್ಪ ವೆಂಟಿಲೇಟರ್ಸ್ ಅಂತ ಹುಡ್ಕೊಂಡು ಹೋಗ್ಬೇಕಾಗಿತ್ತು, ಇವಾಗ ವೆಂಟಿಲೇಟರ್ಸ್ ಇದೆ. ಹಾವು ಕಚ್ಚಿದ ತಕ್ಷಣ ಫಸ್ಟ್ 108 ಫೋನ್ ಮಾಡಿ. ಸೆಕೆಂಡು ಕಚ್ಚಿದ್ರೆ ಯಾವತ್ತು ಬಟ್ಟೆ ಆಗಿರ್ಬೋದು ಇಲ್ಲ ಬ್ಲೇಡ್ ಆಗಿರ್ಬೋದು ದಯವಿಟ್ಟು ಕುಯ್ಕೊಳಕ್ ಹೋಗ್ಬೇಡಿ. ನೀವು ಬಟ್ಟೆ ಕಟ್ಕೊಂಡಿದ್ದೀರಾ ಅಂದ್ಬಿಟ್ಟು ವಿಷ ಅಲ್ಲೇ ಕೂತಿರಲ್ಲ, ಅದಕ್ಕೆ ಏನ್ ಕೆಲಸ ಮಾಡ್ಬೇಕೋ ಮಾಡತ್ತೆ. ಒಂದು ನಾಪ್ಕ ಇಟ್ಕೊಳ್ಳಿ, 1 ಡ್ರಾಪ್ ವಿಷ ಒಂದು ಗ್ಲಾಸ್ ಅಲ್ಲಿ ಹಾಕಿದ್ರೆ, ನೀರಿಟ್ಬಿಟ್ಟು ಒಂದು ಗ್ಲಾಸ್ ಅಲ್ಲಿ ಇಂಕ್ ಹಾಕಿ 30 ಸೆಕೆಂಡ್ ಅಲ್ಲೆಲ್ಲ ಮಿಕ್ಸ್ ಆಗುತ್ತೆ. ಅದೇ 1 ಡ್ರಾಪ್ ನಮ್ ದೇಹದಲ್ಲಿ 8 ಲೀಟರ್ ಆಗ್ತಾ ಇದೆಯಂತೆ. ಅದನ್ನ ಹಾಕಿದ್ರೆ ನಮ್ಗೆ 1 hour 1.5 ತರ ಟೈಮ್ ಸಿಗತ್ತೆ. ಸೊ ದಯವಿಟ್ಟು ಟಾರ್ನಿಕೇಟು ಬಟ್ಟೆ ಗಿಟ್ಟೆ ಕಚ್ಕೋಬೇಡಿ. ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಹೋಗಿ. ಸುಮ್ಮನೆ ಇದ್ದರೆ ನಾವು ಕಚ್ಚೋದಿಲ್ಲ ಹಾವು. ಅದ್ರ ಜೊತೆಗೆ ಇನ್ನೊಂದು, ಆಂಟಿ ವೆನಮ್ ಇಸ್ ದ ಓನ್ಲಿ ಕ್ಯೂರ್. ಆಂಟಿ ನಾಪ್ಕ ಇಟ್ಕೊಳ್ಳಿ ಎಲ್ಲರೂ. ವೆನಮು ಇಂಗ್ಲಿಷಲ್ಲಿ ವಿಷಕ್ಕೆ ವೆನಮ್ ಅಂತಾರೆ, ಆಂಟಿ ವೆನಮ್. ಎಲ್ಲೇ ಹೋದ್ರು 4 ತರ ಹಾವಿದೆ: ಕೊಳಕ್ ಮಂಡ್ಲ, ಉರಿ ಮಂಡ್ಲ, ನಾಗರಾವು, ಆಮೇಲೆ ಕಟ್ಟಾವು ಅಂತಾರೆ, ಕ್ರೇಟು, ಸಾಸ್ಕೇಲ್ ವೈಪರು, ಕ್ರೇಟು, ರಸಲ್ಸ್ ವೈಪರು, ಕೋಬ್ರಾ. ಇದಿದ್ದೇ 4 ಜನನೇ ಮೇಜರ್ ಪ್ರಾಮು. ಇದ್ರದ್ ಬಗ್ಗೆ ಒಂದ್ ಸ್ವಲ್ಪ ವಿಡಿಯೋಸ್ ನೋಡಿ ಅದನ್ನ ಹಿಂಗ್ ಐಡೆಂಟಿಫೈ ಮಾಡಿ. 300 ತರ ಹಾವಿರುತ್ತೆ. 300 ತರ ಹಾವಲ್ಲಿ 4 ತರ ಜಾತಿಗೆ ವಿಷ ಇರೋದು. ಇನ್ನ ಮಿಕ್ಕಿದ್ ಎಷ್ಟು ಹಾವು ಕಡ್ದು